ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರೈತರ ಹೋರಾಟಕ್ಕೆ ಜೋಳ ಖರೀದಿ ಕೇಂದ್ರವನ್ನು ತೆಗೆಯಲೇಬೇಕು. ಹೋರಾಟ ಮಾಡೋದ್ರಿಂದ ರೈತರಿಗೆ ರಾಜ್ಯ ಸರ್ಕಾರಗಳು ಮತ್ತು ಮಿನಿಸ್ಟ್ರುಗಳು, ನಮ್ಮ MLA ಭಾರತ್ ರೆಡ್ಡಿಯವರು ರೈತರು ಕರೆಸಿ ವಿಧಾನಸೌಧದಲ್ಲಿ ರೈತರಿಗೆ ನಾವು ಜೋಳ ತಗೊಂತೀವಿ, ಅಧಿಕಾರಿಗಳು ಹೇಳ್ತೀವಿ ಅಂತಂದು ಹೇಳಿ ತಿರ್ಗಾ ಮಾಡ್ತೀನೇನೆ ರೈತರಿಗೆ ಅಂದಾಜು ಮಾಡ್ಕೊಳಕ್ಕೆ ಹೇಳಿದರು. ಆದರೆ ಅವರು ಎಲ್ಲ ರೈತರು ಹೋಗಿದ್ದರು. ಹೋದ್ಮೇಲೆ ಏನಾಗಿತ್ತು ಅಂದರೆ ಅವತ್ತಿನ ದಿನ ರೈತರು ನಾನು ನೀನು ಅಂತಂದು ಹೇಳಿ ಒಂದು 600-800 ಜನ ಹೋಗಿದ್ರು. ಲೈನ್ ನಿಂದಿರಿಸಿ ಗಲಾಟೆ ಆಗ್ತಂತೇಳಿ ಟೋಕನ್ ಕೊಟ್ಟರು. ಟೋಕನ್ ಕೊಟ್ಟ ಮೇಲೆ ಒಬ್ಬರಿಗೆ ಒಂದು 50 ಕೊಟ್ಟರು, ತಿರ್ಗಾ ಮಾಡ್ತೀನಿ ಒಂದು 100 ಕೊಟ್ಟರು. ಆಮೇಲೆ ಯಾರು ಪಾಣಿ ಇರ್ತೈತೆ ಅವರೇ ಬರಬೇಕಂದ್ರು. ಆದರೆ ಹೆಣ್ಮಕ್ಳು ಲೈನ್ ಕೂತ್ಕೊಂಡಿದ್ರು. ಹೆಣ್ಮಕ್ಳು ಕೆಲವ್ರಿಗೆ ಆಗೈತೆ, ಕೆಲವ್ರಿಗೆ ಆಗಿಲ್ಲ. ಆ ಮಕ್ಕಳು ತಾಯರು ಬಂದು ವಾಪಸ್ ಹೋಗಿದ್ದಾರೆ. ಆದ್ದರಿಂದ ಇನ್ನು ಕೆಲವು ರೈತರು ನೋಂದಣಿ ಮಾಡ್ಕೊಂಡಿಲ್ಲ. ಇವಾಗೆಲ್ಲ ಇದಾಗೈತೆ, ನಮಗೆ ವಾಗಿನಿ ಡೇಟ್ ಆಗೈತೆ ಅಂತೇಳಿ ಬಂದ್ ಮಾಡಿದ್ದಾರೆ. ವಾರ 10 ದಿವಸ ಟೈಮ್ ಕೊಡ್ತು ಅಂತೇಳಿ 3 ದಿನ ಮಾಡಿದ್ದಾರೆ. ಯಾಕಂದ್ರೆ ರಜೆಗಳು ಬಂದು 3-4 ದಿನ. ಆದ್ದರಿಂದ ಇನ್ನು ಇರೋ ರೈತರಿಗೆ ಇನ್ನೂ ನೋಂದಣಿ ಆಗಿಲ್ಲ. ಆದ್ದರಿಂದ ಸರ್ಕಾರ ಗಮನ ಹರಿಸಿ, ಪ್ರತಿನಿಧಿಗಳು ಗಮನ ಹರಿಸಿ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಇನ್ನು ರೈತರಿಗೆ ಅದು ಕರೆಸಿ ನೋಂದಣಿ ಮಾಡ್ಬೇಕಂತ ಹೇಳ್ತೀವಿ. ಇಲ್ಲಾಂದಲ್ಲಿ ರೈತರಿಗೆ ಅನ್ಯಾಯ ಆದರೆ ನಾವು ಮುಂದಿನ ದಿನ ಹೋರಾಟ ಮಾಡ್ತೀವಿ. ಇದು ಬಳ್ಳಾರಿ ಜಿಲ್ಲಾ ರೈತರು ಮತ್ತು ತುರುಕಪ್ಪ ರೈತರು, ಕುನ್ನೂರ ರೈತರು, ತಾಳು ರೈತರು, ಆಮೇಲೆ ಹೊಸವಾಳ, ಆಮೇಲೆ ಬಳ್ಳಾರಿ ಜಿಲ್ಲಾ ಎಲ್ಲ ರೈತರು ಎಲ್ಲರಿಗೆ ಅನ್ಯಾಯ ಆಗಿದೆ. ಇದನ್ನ ಗಮನ ಹರಿಸಬೇಕು. ಇಲ್ಲಾಂದರೆ ಮುಂದಿನ ದಿನ ಮತ್ತೆ ಪ್ರತಿಭಟನೆ ದೊಡ್ಡ ಹೋರಾಟ ಆಗ್ತದೆ. ಗೋಸ್ವಾಳ, ತಾಳೂರು, ಮೋಟ್ಸೂರು, ಈ 3-4 ಊರು ಅನೇಕ ಬಳ್ಳಾರಿ ಜಿಲ್ಲೆಗೆ ಸೇರಿದ್ದು. ಸಿರುಗುಪ್ಪ ತಾಲೂಕು ಜೋಳ ಖರೀದಿ ಕೇಂದ್ರ ತಗೊಳ್ತೀವಿ ಅಂತೇಳಿ ಟೋಕನ್ನು 100-150 ಈಗ ಕೊಟ್ಟು 2 ದಿನ ಸ್ಟಾರ್ಟ್ ಮಾಡಿ ಬಂದ್ ಮಾಡಿಬಿಟ್ರು. ಮುಗಿದೋಯ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಿಕ್ಕಿದ ರೈತರು ಎಲ್ಲಿ ಹೋಗೋದನ್ನ ಉಳಿದಂತ ರೈತರು ತಗೊಳ್ತಿಲ್ಲ. ಎಲ್ಲರೂ ಲಾಗಿನ್ ಟವರ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.